ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇವಾಗ ನೋಡಿರಿ, ಕಾರಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಇವತ್ತಿಂದ ವ್ಲಾಗ್ ಹೆಂಗೆ ಹೋಗುತ್ತೆ ಅಂತೇಳಿ, ಇವತ್ತು ಶಾಪಿಂಗ್ ವ್ಲಾಗನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಹೆಂಗೆ ಹೋಗುತ್ತೆ ಅಂತೇಳಿ ನೋಡ್ಕೊಂಬರೋಣ ಅಂತ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ಈಗ ಅರಸೀಕೆರೆಗೆ ಹೊಂಟಿವಿ ನೋಡ್ರಿ. ನಾವು ರೇಷನ್ ಇಲ್ಲ, ಎಲ್ಲ ಖಾಲಿ ಆಗೈತೆ. ಮನ್ಯಾಗ ಏನೇನೇನೇ ಇಲ್ಲ. 1 ತಿಂಗಳಾಯ್ತು, 2 ತಿಂಗಳಾಯ್ತು ರೇಷನ್ ತೊಗೊಂಬರಕ್ಕೆ ಹೋಗ್ತೀವಿ. 2 ತಿಂಗಳ ಮೇಲಾಯ್ತು ನೋಡ್ರಿ. ನಾನೇ ಸಣ್ಣ ಪುಟ್ಟ ಅಲ್ಲೇ ಎಲ್ಲರ ಅಂಗಡಿ ತರಿಸ್ಕೊಳ್ಳೋದು ಮಾಡ್ಕೊಳ್ಳೋದು ಇದನ್ನೇ ಮಾಡ್ತಾ ಇದ್ದೆ. ಹಾಗಾಗಿ ಇವತ್ತು ಕರ್ಕೊಂಡು ಹೊಂಟಾರ. ಇದು ರೇಷನ್ಗಂತಲೇ ಹೊರಟಿರೋದು. ಏನೇನು ಬೇಕು 1-2 ತಿಂಗಳಿಗೆ ಆಗಷ್ಟು ತೊಗೊಂಬರ್ಬೇಕು ರೇಷನ್. ಇವತ್ತು ಎಷ್ಟೆಷ್ಟು ತರ್ತೀವೋ ಗೊತ್ತಿಲ್ಲ. ಟೈಮ್ ಬಂದು ಅಲ್ಲೇ 6 ಗಂಟೆ ಆಗೈತೆ ನೋಡ್ರಿ. ಸಂಜೆ 6 ಗಂಟೆ ಈಗ ಹೊರಟಿದ್ದೀವಿ. ಇನ್ನು ಅಲ್ಲಿ ಹೋಗಿ ತೊಗೊಂಬರೋಷ್ಟೊತ್ತಿಗೆ ಎಷ್ಟೆಷ್ಟು ಸಿಗ್ತಾವ ಗೊತ್ತಿಲ್ಲ. ಟೈಮಿಂಗ್ಸೇ ನಮ್ಗೆ ಸಾಕಾಗಲ್ಲ. ಈಗ 6 ಗಂಟೆಗೆ ಹೋಗಿ ಎಲ್ಲ ಹುಡ್ಕಾಡ್ಕೊಂಡು ತೊಗೊಳ್ಳೋಷ್ಟೊತ್ತಿಗೆ ಅದ್ರಾಗ ನಮ್ಮ ದಿಕ್ಕಿಗೆ ಒಂದೊಂದು ನೋಡ್ರಿ. ನಾವು ಈ ದಿಕ್ಕಿಗೆ ಒಂದು ಅಂಗಡಿ ಇದ್ರೆ ಆ ದಿಕ್ಕಿಗೆ ಒಂದು ಅಂಗಡಿ, ಅಂದ್ರೆ ಅಲ್ಲೇ ಹೋಗೇ ತೊಗೋಬೇಕು. ನಮ್ಮ ರೂಲ್ಸ್ಗಳು ಹಂಗಿದಾವು. ನಂಗೆ ಎಲ್ಲೆಲ್ಲ ತೊಗೊಂಡ್ರೆ ನಂಗೆ ಇಷ್ಟ ಆಗಲ್ಲ. ರೇಟ್ ಕಮ್ಮಿ ಇರಬೇಕು. ಮತ್ತು ಅಂದರೆ ನಾನಾಗಿ ಕೆಲವೊಂದಿಷ್ಟು ಇಷ್ಟಪಟ್ಟು ತೊಗೊತೀನಿ ನೋಡ್ರಿ. ಅಂಥ ಐಟಮ್ಗಳೇ ಬೇಕು ನನಗೆ. ಕೆಲವೊಂದಿಷ್ಟು ನಂಗೆ ಇದೇ ಬೇಕು ಅಂತ, ಇದೇ ಬ್ರ್ಯಾಂಡ್ ಬೇಕು, ಅದೇ ಬೇಕು ಅಂತ ಇರುತ್ತಲ್ಲ ಹೆಣ್ಮಕ್ಳದ್ದು ಮೈಂಡ್ ಸೆಟ್. ಹಾಗೆ ಅಂಥವೆಲ್ಲ ಬೇಕು ಅಂತ ನಂಗೆ ಕೆಲವೊಂದಿಷ್ಟು ಅಂಗಡಿಗಳು ಸೆಟ್ ಆಗ್ಬಿಟ್ಟ ನೋಡ್ರಿ. ಅಲ್ಲಲ್ಲಿ ಹೋಗೇ ತೊಗೊಂಬರ್ಬೇಕು. ಟೈಮೇ ಸಾಕಾಗಲ್ಲ. ನೋಡೋಣ ಏನೇನು ಆಗುತ್ತೆ ಅಂಥೇಳಿ. ಚುರುಮುರಿ ತೊಗೊಂಬಂದಿದ್ರು ತಿನ್ನಕ್ಕಂತೇಳಿ ಮನೆಗೆ. ಅರಸೀಕೆರೆ ಹೋಗ್ತೀನಿ ಅಂತ ಗೊತ್ತಿದ್ದು ಚುರುಮುರಿ ತೊಗೊಂಡ್ರೆ ಅದಕ್ಕೆ ತಿನ್ಕೊಂಡು ಹೋದ್ರಂತೆ ಕಾರಲ್ಲೇ ಇಟ್ಕೊಂಡ್ಬಂದಿದ್ದೀನಿ. ಆಲ್ರೆಡಿ ಬಂದೇ ಬಿಡ್ತು. ಒಂದು ಫೋನ್ ಬಂತು. ಫೋನ್ ಮಾತಾಡೋಷ್ಟೊತ್ತಿಗೆ ಅರಸೀಕೆರೆ ತಿನ್ನೋಕ್ಕಾಗಲ್ಲ, ಮುಗೀತು. ಹಿಂಗೆ ಇಟ್ಕೊಂಡು ಹೋಗೋದು. ಏನು ಖರ್ಚು ಕಮ್ಮಿ ಆಗುತ್ತೆ? ಅಲ್ಲಿ ಅರಸೀಕೆರೆ ಹೋದ್ಮೇಲೆ ಪರ್ಸೆಂಟ್ ಕಮ್ಮಿ ಆಗುತ್ತೆ ನೋಡ್ರಿ ಹೆಂಗಿತ್ತು ಅಂತೇಳಿ. ಗ್ಲಾಸ್ ಇರಿಸ್ರಿ, ನೀವು ಮಾತಾಡಿದ್ದೇನು ಕೇಳಿಸಲ್ಲ. ಅದಕ್ಕೆ ಅಲ್ಲಿ ಹೋಗಿ ಏನಾರ ಕೊಡ್ಸೋದು ಬರುತ್ತಾ ಅಂತೇಳಿ ಚೀಪ್ ಆ್ಯಂಡ್ ಬೆಸ್ಟ್ನೇ ಮುಗ್ಸಾರ ನೋಡ್ರಿ. ಬೋಂಡಾ ಚುರುಮುರಿ ತೊಗೊಂಬಂದಾಗ ಚೋಡ. ನಮ್ಮ ಚೋಡ ಖಾಲಿ ಆಗ್ಬಿಟ್ಟ ನೋಡ್ರಿ. ನಮ್ಮ ಸೈಡ್ ತೊಗೊಂಬರ್ತೀವಲ್ಲ ಅವು. ನಾವು ಹೋಗಿ ಎಷ್ಟು ದಿನ ಆಯ್ತು ರೀ ನಾವು ಊರಿಗೆ ಹೋಗ್ಬಂದು. ಯಾವಾಗ ಹೋಗಿದ್ದಲ್ಲ? ಆಗಸ್ಟಾಗ ಅನ್ಕೊಂತೀವಿ ನೋಡ್ರಿ. ಜಾತ್ರೆ ಟೈಮಲ್ಲಿ ಹೋಗಿದ್ವಿ. ಆಗಸ್ಟಲ್ಲಿ ಹೋಗಿದ್ದು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 6 ತಿಂಗಳಾಯ್ತು ಹೋಗಿ. ಅವಾಗ ಹೋದಾಗ್ಲೂ ಸ್ವಲ್ಪ ಇತ್ತು ನಮ್ಮ ಮನೆಯ ಥಿಂಗ್ಸು. ಹಂಗಾಗಿ ನಾವೇನು ಮಾಡಿದ್ವಿ, ಮತ್ತೆ ಯಾವಾಗ ಹೋಗ್ತಿರ್ತೀವಿ ಬಿಡು ಅಂತೇಳಿ ಹಿಂಗೆ ಮಾಡಿ ಕೇರ್ಲೆಸ್ ಮಾಡಿದೆ ನಾನೊಂಚೂರು. ಹಾಗಾಗಿ ಈಗ ಎಲ್ಲ ಖಾಲಿ ಆಗೈತಿ. ಅವಲಕ್ಕಿ, ಚುಮ್ಮುರಿ, ಬೆಲ್ಲ ಎಲ್ಲ ಅಲ್ಲಿದೆ ತೊಗೊಂಬರೋದು. ಎಣ್ಣೆ ಎಲ್ಲ ಅಲ್ಲಿದೆ ತೊಗೊಂಬರ್ತಿದ್ವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಖಾಲಿ ಆಗೈತೆ ನೋಡ್ರಿ. ಅವಲಕ್ಕಿ ಇಲ್ಲ, ಚುರುಮುರಿಲ್ಲ. ಹಾಗಾಗಿ ಚೋಡನೂ ಮಾಡಿಲ್ಲ, ಏನೂ ಇಲ್ಲ. ನೋಡೋಣ ಊರಿಗೆ ಯಾವಾಗ ಹೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಅಲ್ಲಿ ಹೋಗೋ ತನಕ ಅಂತೂ ಬೇಕೇ ಬೇಕು. ಅದು ಇಷ್ಟನೋ ಕಷ್ಟನೋ ಮನೇಲಿ ಮಾಡ್ಕೊಂಡು ತಿನ್ನಕ್ಕಂತೂ ಸ್ವಲ್ಪ ಬೇಕೇ ಬೇಕಾಗುತ್ತೆ. ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎತ್ಕೊಂಬರ್ತೀನಿ. ಈಗ ಸೀಸನ್ ಅಲ್ವಾ, ಹಂಗಾಗಿ ನಮ್ಮ ಮನೆಯವರು ಇರೋದಿಲ್ಲ, ಫ್ರೀ ಇರೋಂಗಿಲ್ಲ. ಅವ್ರಿಗೆ ಟೈಮು ಸಾಕಾಗಲ್ಲ. ಅದಕ್ಕೆ ಬೇಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು 1-2 ತಿಂಗಳಿಗಾಗೋಷ್ಟು ಎತ್ಕೊಂಬರ್ಬೇಕು. ಎಷ್ಟು ತರ್ತೀನಿ ಅಂತ ಗೊತ್ತಿಲ್ಲ. ನೋಡೋಣ ಏನೇನಾಗುತ್ತೆ ಅಂತೇಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೊಗೊಂಬರ್ಬೇಕು. ಮನೇಲೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಗಡಿಬಿಡಿ ನೋಡ್ರಿ, ಅರ್ಜೆಂಟ್. ಇವ್ರು ಬಂದು ಸ್ನಾನ ಮುಗಿಸ್ಕೊಂಡು ರೆಡಿ ಆಗೋಷ್ಟೊತ್ತಿಗೆ ಅರ್ಜೆಂಟ್ ಮಾಡಿದ್ರು. ಹಂಗಾಗಿ ನಾನು ರೆಡಿ ಆಗೋಕ್ಕೆ ಅವ್ರು ರೆಡಿ ಆಗೋಕ್ಕೆ ಕರೆಕ್ಟ್ ಟೈಮ್ ಆಗ್ಬಿಡ್ತು. ಕರ್ಕೊಂಬಂದು ನನಗೆ ವಾಪಸ್. ತಿನ್ನಲ್ಲ ಇದನ್ನ? ಏಕೆ ಮಾತಾಡಲ್ಲ? ಅಲ್ಲ, ಒಟ್ಟೆ ಮಾತಾಡಲ್ಲ. ವಿಡಿಯೋದಾಗಂತೂ ಒಂದು ತಟಕರೆ ಮಾತಾಡ್ತೀರ ಈಗ ನೀವು. ಹಾಂ, ನಾವು ಒಬ್ಬೇಗನೆ ಮಾತಾಡ್ಬೇಕು. ನಾನು ಒಬ್ಬನೇ ಕೆಲಸ ಮಾಡಬೇಕು. ನಾನು ಕೆಲಸಕ್ಕೆ ಹೆಲ್ಪ್ ಮಾಡ್ತೀನಿ. ಏನು ಕೆಲಸ ಮಾಡ್ತೀನಿ ನೀನು? ಊಟ ಮಾಡೋದು, ಮಾಡ್ಕೊಳ್ಳೋದು. ಮತ್ತು ಆ ಕೆಲಸಕ್ಕೆ ಹೆಲ್ಪ್ ಇರ್ತಾರ ಯಾರು? ಹಾಂ, ಮಾಡಿಸ್ಬೇಕಪ್ಪ. ನಾವು ಮಾಡೋ ಕೆಲಸಕ್ಕೆ ನೀವು ಹೆಲ್ಪ್ ಮಾಡಲ್ಲ, ನೀವು ಮಾಡೋ ಕೆಲಸಕ್ಕೆ ನಾವು ಹೆಲ್ಪ್ ಮಾಡಲ್ಲ. ನಿಮ್ಮನ್ನು ನೀವೇ ಮಾಡಬೇಕು, ನಮ್ಮನ್ನು ನಾವೇ ಮಾಡ್ಕೊಳ್ಬೇಕು. ಇದು ವಿಡಿಯೋ ಇಬ್ಬರು ಮಾಡ್ಬೇಕು. ಇದನ್ನು ಹಂಗಂದ್ರೆ ಆಗುತ್ತೆ. ಒಬ್ರು ಮಾಡಿದ್ರೆ ಆಗಲ್ಲ ಇದು, ಅಲ್ವಾ ಫ್ರೆಂಡ್ಸ್? ಒಬ್ರು ಮಾಡಿದ್ರೆ ಯಾರು ನೋಡೋದೇ ಇಲ್ಲ ನೋಡ್ರಿ. ಕಪಲ್ಸ್ ಕೇಳ್ತಾರೆ ಈಗ ವಿಡಿಯೋಸ್ನ. ಹೋಗ್ತೀನಿ. ನಮ್ಮ ಮನೇಲಿ ಕಾಣ್ತಾನೆ ಇಲ್ಲ. ನಾನು ಅಬ್ಸರ್ವೇ ಮಾಡಿಲ್ವಲ್ಲ ಇಷ್ಟೋ ತನಕ. ನಾನೇ ಒದರ್ತಾನೆ ಇದ್ದೀನಿ. ನನಗೆ ಕೆಲವೊಬ್ರು ಕಣ್ಣಿಗೆ ಕಾಣಿಸಲ್ಲ. ಹೌದಾ? ರೇರನ್ನು ಮಾರಿಯಪ್ಪ ಕಾಣಿಸಲ್ಲ ಅಂತ ನೋಡ್ರಿ ಕೆಲವೊಬ್ರು ಕಣ್ಣಿಗೆ. ಕೆಲವೊಂದು ಟೈಮ್ VIP ಆಗಿಬಿಟ್ರು. VIP ಇಲ್ಲ, ಕೆಲವೊಂದು ಟೈಮ್ನಾಗ ಇಲ್ಲ VIP. ಅದು ಯಾವ ಟೈಮಲ್ಲಿ? ಡಿಸೆಂಬರ್ ಅಲ್ಲ, ಡಿಸೆಂಬರಿಂದ ಸ್ಟಾರ್ಟ್, ಜನವರಿಯಿಂದ ಸ್ಟಾರ್ಟ್. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 6 ತಿಂಗಳು ಫುಲ್ VIP ಸೀಟ್ ಕೊಟ್ಬಿಡ್ಬೇಕು ನನಗೆ. ಫುಲ್ VIP. ಯಾರು ನೋಡಂಗಿಲ್ಲ, ಯಾರು ಮಾತಾಡ್ಸಂಗಿಲ್ಲ. ಎಲ್ಲಿ ಹೋಗೋಣ ಫಸ್ಟಿಗೆ?
ನೀವು ಯಾಕಡೆ ಅಂತೀರ ಆ ಕಡೆ ಅಲ್ಲ ಸ್ಟಾರ್ಟಿಂಗ್ ಯಾಕಡೆಯಿಂದ ಆ ಚೀಟಿ ಕೊಡ್ರಿ ನನಗೆ ಎಲ್ಲಿರ್ಬೇಕು ನೆನಪು ಏನೇನದಾವ ಎಲ್ಲ ಚೀಟಿ ನೋಡಿದ್ದೆ ಅಂದ್ರೆ ಮತ್ತೆ ಅವಾಗ ನೆನಪಾಗ್ತಾವೆ ನೆನಪಾತಂದ್ರೆ ಮತ್ತೆ ಪಟ ಪಟ ಯಾವ ಕಡೆ ಹೋಗ್ಬೇಕು ಏನಿರುತ್ತೆ ಅಂತ ಗೊತ್ತಾಗುತ್ತೆ ನೋಡ್ರಿ. ಅರಸೀಕೆರೆ ರೀಚ್ ಆದ್ವಿ. ಪಟ ಪಟ ಒಂದು ಕಡೆಯಿಂದ ಎಲ್ಲ ಮುಗಿಸ್ಕೋಬೇಕು. ಚೀಟಿ ಬರ್ಕೊಂಬಂದಿರ್ತೀನಿ ನಾ ಎಲ್ಲಿಕಂದ್ರೆ ನಮ್ಗೆ ಆಗಲ್ಲ ನೋಡ್ರಿ ಬರ್ಕೊಂಡಿದ್ದೀನಿ. ಸಿಗುತ್ತಾ ಬಿಡುತ್ತಾ ಗೊತ್ತಿಲ್ಲ ಎಲ್ಲ ಆಗ ನೈನ ಅಡೈತೆ ನಾವು ಬ್ಲ್ಯಾಕ್ ಕಲರ್ ಮಿಡಿ ಅಲ್ಲಿತ್ತು. ನೀನು ನೋಡಲಿಲ್ಲ ಗೊಂಬೆಗೆ ನೈನಂಗೆ ಒಂದ್ಸತಿ ನೋಡಿದ್ದು ನೋಡ್ರಿ ಅದನ್ನ ನಾನು. ಆದ್ರೆ ಅದು ದೊಡ್ಡದಿತ್ತು ಸೈಜ್. ಡಾನ್ಸಿಂಗ್ ಕ್ವೀನ್ ಹಾಕೊಂಡಿಲ್ಲ ಆ ಥರದ್ದ. ಡಾನ್ಸಿಂಗ್ ಕ್ವೀನ್ ಅಭಿಯಾನ ಜೊತೆ ರೀಲ್ಸ್ ಮಾಡಿದಾಗ ಹಾಕೊಂಡಿಲ್ಲ. ಅದೇ ಥರನೇ ಇರುತ್ತಂತ ಅದೇ ಥರದೇ ಇರ್ಬೋದು ಬಹುಶಃ ಬ್ಲ್ಯಾಕ್ ಕಲರ್. ಇದು ಅನಾರ್ಕಲಿ ಇದು ಅದು ಏನು ಇದು ಯಾವುದದು ನೈನ ನಾನು ಮನೆ ಡ್ರೆಸ್ ತೊಗೊಂಡಿದ್ದಲ್ಲ ಅದು ಯಾವುದು ಅದು ಯಾವುದು ಅಲಿಯಾ ಕಟ್. ಈಗೆಲ್ಲ ಕಡೆ ಬರಾಕತ್ತ ನೋಡ್ರಿ. ನಾನು ಹುಡ್ಕಾಡ್ದಾಗ ಸಿಗ್ಲೇ ಇಲ್ಲ. ಈಗೆಲ್ಲ ಕಡೆ ಇದೆ ನೋಡ್ರಿ ಗೊಂಬೆ ನೋಡ್ರಿ ಎಲ್ಲ ಕಡೆ ನಾವೇ ಕಾಣಿಸ್ತಿದ್ದೆ. ಹ್ಞೂ ನೋಡಿ ಅಂಗಡಿ ಶಾಪ್ ಅಂತ ಇದೇ ಶಾಪಲ್ಲಿ ನೋಡ್ರಿ ನಾವು ಜಾಸ್ತಿ ತೊಗೊಳೋದು. ಅಲ್ಲಿ ಕಾಣಿಸುತ್ತಲ್ಲ ಚೆನ್ನಾಗಿ ಕೊಡ್ತಾರೆ. ರಾಜಾರಾಮ್ ಅಲ್ಲಮ್ಮ. ಹ್ಞೂ ರೈಟ್ ನೋಡ್ರಿ ನಾನೇ ನೋಡಿಲ್ಲ. ಒಳಗಡೆ ಐತಿ ಬೋರ್ಡೋದು. ಚೆನ್ನಾಗಿ ಕೊಡ್ತಾರೆ ಕ್ವಾಲಿಟಿ. ಹಂಗಾಗಿ ಇಲ್ಲೊಂಚೂರು ಸೂಪರ್ ಮಾರ್ಕೆಟಲ್ಲಿ ಒಂಚೂರು ಇಷ್ಟು ಅಲ್ಲಿ ಅದೊಂದು ಅಂಗಡಿ 2 ಹತ್ರ ತೊಗೊತೀನಿ. ಬರೀಗೆ ಹೋಗೋದು ಅಲ್ಲಿಗೆ ಹೋಗಿ ತೊಗೊಂಬಂದ್ಬಿಡೋದು ಬೇಗ. ಬಾಲಾಜಿ ಸ್ಟೋರಲ್ಲಿ ಏನೇನೈತೆ ನೆನಪು ಮಾಡ್ಕೋಬೇಕು ಈಗಲೇ. ಹೇಳಿ ಕೆಲಸ ಮಾಡ್ತಾ ಇದ್ದೆ. ಇನ್ನೊಂದು 2-3 ದಿವಸ ಸ್ವಲ್ಪ ಬಿಸಿನೇ. ಬುಧವಾರ ಡೌಟ್ ಅಣ್ಣ ಇವತ್ತು ಯಾವ ಫ್ರೆಂಡ್ಸ್ ಅಲ್ಲಿ ಕಿರಾಣಿ ಅಂಗಡಿಲಿ ಒಂದು ಸ್ವಲ್ಪ ರೇಷನ್ನ ತೊಗೊಂಡ್ವಿ. ಅಲ್ಲಿಂದ ತೊಗೋಬೇಕು ನೋಡ್ರಿ. ಆ ಅಂಗಡಿಲಿ ತೊಗೊಂಡು ಈಗ ಬ್ಯಾಂಗಲ್ ಸ್ಟೋರಿಗೆ ಬಂದಿದ್ದೀನಿ. ಸ್ಟಿಕ್ಕರು ಕ್ಲಿಪ್ಗಳು ಎಲ್ಲ ಖಾಲಿಯಾಗಿದ್ದಾವೆ. ಹಾಗಾಗಿ ಅದನ್ನ ಸ್ವಲ್ಪ ತೊಗೊಂಡ್ರಾಯ್ತು ಅಂತೇಳಿ ಇಲ್ಲಿ ಬಂದಿದ್ದೀನಿ. ಅಮ್ಮ ನಾವು ಒಂಚೂರು ಕೊಡು. ಇವಾಗ ಬಂದು ಸೂಪರ್ ಮಾರ್ಕೆಟಿಗೆ ಬಂದಿದ್ದೀನಿ ನೋಡ್ರಿ. ಮಾಮೂಲಿ ಇಲ್ಲೇ ಸ್ವಲ್ಪ ಜಾಸ್ತಿ ನಾನು ತೊಗೊಳ್ಳೋದು ರೇಷನ್ನ. ಮತ್ತು ಬೆಲ್ಲ ನೋಡ್ರಿ 2 ಸತಿ ಆಯಿತು. ನಮ್ಮ ಕಡೆ ಏನು ಸಿಗುತ್ತಲ್ಲ ಅದೇ ಥರನೇ ಬೆಲ್ಲ ಬರ್ತೈತಿ ಇಲ್ಲಿ. ಹಾಗಾಗಿ ಅವಾಗ ಒಂದು ಸತಿ ತೊಗೊಂಡೋಗಿದ್ದೆ. ಅಂದರೆ ಅಲ್ಲೇ ಒಂದು ಸ್ವಲ್ಪ ತಿಂದು ಟೇಸ್ಟ್ ಮಾಡಿ ನೋಡ್ತೀನಿ ನಾನು. ಅಂದರೆ ನನಗೆ ನಮ್ಮ ಕಡೆ ಟೇಸ್ಟ್ ಸಿಕ್ತು ಅಂತಂದ್ರೆ ತೊಗೊಂಡು ಹೋದ್ರಾಯ್ತು ಅಂತ ಅಂದ್ಕೊಂಡು ಮೊನ್ನೆ ಸತಿ ಬಂದಾಗ್ಲೂ ಇಲ್ಲೇ ತೊಗೊಂಡೋಗಿದ್ದೆ ಒಂದು 2 kg ಅಷ್ಟು. ಪರವಾಗಿಲ್ಲ ಚೆನ್ನಾಗಿ ಅನ್ನಿಸ್ತು ನನಗೆ. ಈಗ ಬಂದಾಗ್ಲೂ ಮತ್ತೆ ಅದೇ ಇತ್ತು. ಈ ಸತಿ ಒಂದು 3 kg ಅಷ್ಟು ಎತ್ಕೊಂಬಂದು ನೋಡ್ರಿ ನಾನು. ಅಂದರೆ ಮತ್ತೆ ಅಲ್ಲಿ ಊರಿಂದ ತರೋದಾರು ತಪ್ಪುತ್ತೆ ನನಗೆ. ಇನ್ಮೇಲೆ ಇಲ್ಲೇ ಸಿಕ್ಕರೆ ಇಲ್ಲೇ ತೊಗೊಂಡ್ರಾಗುತ್ತೆ, ಅಲ್ಲಿಂದ ಹೊತ್ಕೊಂಬರೋದು ತಪ್ಪುತ್ತೆ ಅಂತ ಅಂದ್ಕೊಂಡು ಇಲ್ಲೇ ತೊಗೊಂಡಿದ್ದೀನಿ. ಬಿಸ್ಕೆಟು ಸೇವು ಎಲ್ಲ ಆಫರ್ ಇದ್ದು ಅವನ್ನ ತೊಗೊತಾ ಇದ್ದೀನಿ. ಏನಮ್ಮ ಮಮ್ಮಿ ಐಸ್ ಇಲ್ಲಿ ನೋಡಿ ಫ್ರೋಝನ್ ಬಟಾಣಿ ಇದ್ದು ಅದು ತೊಗೊಂಡ್ರಾಯ್ತು ಅಂತೇಳಿ ನೋಡ್ತಾ ಇದ್ದೆ. ಸಿಕ್ಕಾಬಡೆ ಐಸ್ ಆಗಿದ್ದು ನೋಡ್ರಿ. ಫುಲ್ಲು ಗಟ್ಟಿ ಥರ ಇದ್ದು. ಹಾಗಾಗಿ ಅಷ್ಟೊಂದು ಚೆನ್ನಾಗಿರಲ್ಲ. ಹಂಗಾದು ಅಂದರೆ ಜಾಸ್ತಿ ಬಾಳಿಕೆ ಬರಲ್ಲ ನೋಡ್ರಿ. ಫುಲ್ಲು ಇದಾದ ಮೆತ್ತಗೆ ಆಗ್ಬಿಟ್ಟಿರ್ತಾವು. ಹಾಗಾಗಿ ಆಮೇಲೆ ಬೇಡ ಅಂತ ಅನ್ನಿಸ್ತು ನನಗೆ. ತೊಗೊಳ್ಳಿಲ್ಲ, ಬಿಟ್ಟೆ ನಾನು ಅದನ್ನು. ಅದು ಬೇಡ, ಇಲ್ಲಿ ಇವು
ಮಮ್ಮಿ 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 ಹರ್ಷೀಸ್ ಕಿಸಸ್ ತಗೊಳ್ಳೋಣ ಇನ್ನೊಂದ್ಸಲ ಅಮ್ಮ ಅಮ್ಮ ಇನ್ನೊಂದ್ಸಲ ಡಾರ್ಕ್ ಫ್ಯಾಂಟಸಿ ತಗೊಳ್ಳೋಣ. ಬ್ಯಾಡ ಹರ್ಷೀಸ್ ಕಿಸಸ್ ತಗೊಳ್ಳೋಣ. ಇಲ್ಲಿ ಬಿಸ್ಕೆಟ್ ನೋಡತ್ತೀವಿ ನೋಡ್ರಿ, ತಲೆ ಕೆಟ್ಟು ಹೋಗ್ಬಿಡ್ತು. ಅವ್ರು ಎರಡು ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ರ. ನಾನು ಒಂದು 20 ಬಿಸ್ಕೆಟು 2 ತೊಗೊಂಡು ನೋಡ್ರಿ, ಬೈ 1 get 1. ಮತ್ತು ಇದನ್ನು ತೊಗೊಂಡಿದ್ವಿ, ಡಾರ್ಕ್ ಫ್ಯಾಂಟಸಿ 1 ತೊಗೊಂಡಿದ್ವಿ. ಆಮೇಲೆ ಅಲ್ಲಿ ಅವ್ರದ್ದು ಬಿಲ್ ಹಾಕ್ಸೋಕಲ್ಲಿ ಹೋದಾಗ ಅದು ಆಫರಲ್ಲಿ ಇಲ್ಲ ಅಂತ ಇದು ಮಾಡಿದ್ರು ನೋಡ್ರಿ. ಅಂದರೆ ಡಾರ್ಕ್ ಫ್ಯಾಂಟಸಿ ಬೈ 1 get 1 ಇಲ್ಲ ಅದು 20% ಮಾತ್ರ ಆಫ್ ಅಂತ ಇದು ಮಾಡಿದ್ದಾರೆ. ಅಂದರೆ ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ಟಿರ್ತಾರೆ. ನಾವೊಂದು ಅನ್ಕೊಂಡು ತೊಗೊತೀವಿ, ಅದು ಆಮೇಲೆ ಬೇರೆನೇ ಇರುತ್ತೆ ಬಿಲ್ಲಲ್ಲಿ. ಹಿಂಗೆ ಮಾಡೋದೇ ಜಾಸ್ತಿ. ಇಲ್ಲಿ ಸ್ವಲ್ಪ ನೋಡಿ ಮಾಡಿ ನಾನು ತೊಗೋಬೇಕು ಒಂದು ಸ್ವಲ್ಪ ಇಲ್ಲಿ. ಎಲ್ಲಿ ನಥಿಂಗ್. ಹೌದು, ಶೆಲ್ ಚೇಂಜ್ ಮಾಡಬೇಕು. ಈ ಕತ್ಲಲ್ಲಿ ಐಸ್ ಕ್ರೀಮ್ ತಿನ್ಬೇಕಾನು? ವಾಪಸ್ ಕೊಟ್ಟು ಬರ್ತೀಯ ಅವ್ರಿಗೆ? ಹೋಗಿ ಅವ್ರೇನಂತಾರೆ, ಹೋಗವ ಇಟ್ಟು ಬಾ. ತೊಗೊಳ್ರಿ, ಕೀ ತಗೊಳ್ರಿ. ನಮ್ಮ ಕಾರ್ ಆಕಾರ ನೋಡಂಗಿಲ್ಲ ನೋಡ್ರಿ, ಹಿಂಗಾಗಿ ಫುಲ್ ಕತ್ಲೆ ಆಯ್ತು. ಕಾರಲ್ಲಿ ಹಂಗೆ ಸುರಿದ್ರಾ? ಹಾಂ, ಅಲ್ಲ ಅವ್ರವು ಇದು ಇದ್ದು ಅಲ್ಲ ಅವೆಲ್ಲ ಕೊಡಕ್ಕೆ. ಮತ್ತೆ ಆ ಚೀಲ್ದಾಗ ಹಿಡಿಲಿಲ್ವಾ? ಹತ್ತನ ಹಂಗಾರ ನಾನು. ಬರ್ರಿ ಬರ್ರಿ, ಬೇಗ 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 ಹೋಗಿ ಬರೋಣ. ಈ ಕತ್ಲಲ್ಲಿ ಐಸ್ ಕ್ರೀಮ್ ತಿನ್ನೋದು ನಮ್ಮ ಮುಂಚೂರು ಕೊಡು. ನೀವೊಂದು ತೊಗೊಂಡ್ಬಿಡ್ಬೇಕಿಲ್ಲ. ಬೇಡ, ಸುಮ್ಮನೆ ಈ ಕತ್ಲಲ್ಲಿ ಊಟ ಮಾಡೋ ಟೈಮಿಗೆ ಐಸ್ ಕ್ರೀಮ್ ತಿಂದು ಊಟ ಸೇರಲ್ಲ. ಅಕ್ಕಿ ಹಾಕಿ ಕೊಡಿಸ್ಬೇಕು. ಮತ್ತು ಹಾಗೆ ಬೇಳೆಲ್ಲ ಅದಕ್ಕೆ ಕೊಡಿಸಿದೆ. ಮತ್ತು ನೀ ಯಾಕೆ ಹೇಳ್ತೀವಿ? ನಮಗೂ ತಿನ್ಬೇಕಂತ ಅನ್ಸುತ್ತಪ್ಪ. ಅರ್ಸಿಕೆರೆ ಬಂದಾಗ ಒಂದು ಐಸ್ ಕ್ರೀಮ್ ತಿನ್ನೋದು ಸಮಾಧಾನ ಆಗಲ್ಲ. ತಿನ್ಬೇಡ. ತಗೋ ಹಂಗೆಲ್ಲ ಮಾಡೋದು. ಐಸ್ ತಿನ್ನಿಸಿ ನೈಸ್ ಮಾಡಬೇಕು ಒಂಚೂರು ಹಂಗೆ. ಅದಲ್ಲ ಒಂದು ಐಸ್ ಕ್ರೀಮ್ನಾಗ ಎಲ್ಲರೂ ಶೇರ್ ಮಾಡತ್ತೀವಿ ನೋಡಿ. ಮೇಲ್ಗಡೆ ಬೆಣ್ಣೆ ಬಿಸಿಲು ಟೈಮ್ನಾಗ ತಿನ್ಬೇಕು ಅಂದ್ರೆ ಬೇಸಿ. ನಮ್ಗೆ ಅರಸೀಕೆರೆಗೆ ಬಂದ್ರೆ ಐಸ್ ಕ್ರೀಮ್ ತಿನ್ನಲಾರ ಹೋಗಕ್ಕೆ ಮನಸ್ಸಾಗಲ್ಲ. ಇನ್ನತನ ಆದ್ರೂ ಒಂದ್ ದಿವಸ ಹಂಗೆ ಹೋಗೋ ಮಾತೇ ಇಲ್ಲ. ಹೋಗಿದ್ದಿನ ಫುಲ್ ಫೈಟಿಂಗ್ ನಿಜ. ಎಲ್ಲಾನು ಕೊಡಿಸ್ತಾ, ಐಸ್ ಕ್ರೀಮ್ ಕೊಡಿಸ್ಲಿಲ್ಲ. ನಿಜ ಚೆನ್ನಾಗಿಲ್ಲ ಐಸ್ ಕ್ರೀಮ್ ಇದು. ಅಮ್ಮ ಹಿಂಗೆ ಹೇಳತ್ ಕಣಮ್ಮ ನೀನು. ಚೆನ್ನಾಗಿಲ್ಲ. ಅಲ್ಲಿ ತಗೊಂಡ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ಲಿ ಇದರಲ್ಲಿ ನಂದಿನಿ ಡೈರಿ ಬೂತ್. ನಾವು ಹೋಗೋಷ್ಟೊತ್ತಿ ಕತ್ಲಾಗಿರುತ್ತೆ. ತಿನ್ಕೊಂಡ್ಬರ್ತೀರಾ? ಇಲ್ಲೆಲ್ಲ ಹುಚ್ಚಮ್ಮ ಹೋಟ್ಲ್ ನೋಡಿದ್ ನೋಡ್ರಿ. ಎಲ್ಲ ಹುಚ್ಚಮ್ಮ ಹೋಟೆಲ್, ನೀನೊಂದು ಹುಚ್ಚಮ್ಮ ಹೋಟ್ಲ್.
ಹುಚ್ಚಮ್ಮ ಎಲ್ಲಮ್ಮ ಕಲಿತೆ. ಐಸ್ ಕ್ರೀಮ್ ಚೆನ್ನಾಗಿ ಚಿನ್ನಿದು. ಅಲ್ಲಿ ಹುಚ್ಚಪ್ಪನ ಕೇಳಮ್ಮ. ಮನೇಲಿ ನೀವು ತೊಗೊಂಬಂದ್ರೆ ಅದು ಚೆನ್ನಾಗಿದ್ದು ನೋಡ್ರಿ. 10 ರೂಪೀಸ್ ಚೆನ್ನಾಗಿದೆ. ಎಲ್ಲಿ ಶರ್ಟ್ ಅಂಗಡಿಯಾಗ ಲೈಟ್ ಆಫ್ ಮಾಡ್ತೀನಿ. ಸರಿ ಆಯ್ತು. ಕತ್ಲೆ ಏನೋ ಕಾಣಲ್ಲ ನೋಡಿ, ಲೈಟ್ ಆಫ್ ಮಾಡಿಬಿಟ್ರಿ. ವಿಡಿಯೋ ಆಫ್ ಮಾಡಿಬಿಟ್ಟು. ಫ್ರೆಂಡ್ಸ್ ಇವಾಗ ಮನೆಗೆ ಬಂದು ನೋಡ್ರಿ, ಟೈಮ್ ಬಂದು 9:30 ಆಗೈತಿ. ಈಗ ಮನೆಗೆ ಬಂದೀವಿ. ಎಷ್ಟು 6 ಆಗಿತ್ತಲ್ರಿ ನಾವು ಹೋದಾಗ? 6 ಗಂಟೆ ಆಗೈತಿ. 9:30ಗೆ ಮನೆಗೆ ಬಂದೀವಿ. ಏನು ತೊಗೊಂಡಿರ್ಬೇಕಂತ ನೀವೇ ಲೆಕ್ಕ ಹಾಕ್ರಿ. ಅರಸೀಕೆರೆಗೆ ಹೋದ್ರೆ ಹೆಂಗೆ ಟೈಮ್ ಹೋಗುತ್ತಂತಲೇ ಗೊತ್ತಾಗಲ್ಲ ಅಲ್ವೇನ್ರಿ? ನನಗಂತೂ ಹೆಂಗೆ ಹೋಗುತ್ತಂತಲೇ ಗೊತ್ತಾಗಲ್ಲ ನಿಜ. ಟೈಮ್ ಪಾಸ್ ಆಗಿ ಹೋಗ್ಬಿಟ್ಟಿರ್ತೈತಿ. ಈಗ ಟೈಮು 9:30 ಆಗೈತಿ. ಅಡುಗೆ ಅಂತ ಏನೂ ಮಾಡೋಂಗಿಲ್ಲ ನೋಡ್ರಿ, ಅಲ್ಲಿಂದನೇ ಪಾರ್ಸಲ್ ತೊಗೊಂಬಂದಿದ್ದೀನಿ. ಅಲ್ಲಿ ನೋಡ್ರಿ, ಟೈಮು 9:30 ಆಗೈತಿ. ನೈನಾಗ ಒಂದು ಟಾಪ್ ಕೊಡ್ಸಿದ್ದು ನೋಡ್ರಿ, ಅಲ್ಲಿ ಟಾಪ್ ನೋಡಿದ್ಲು, ಶರ್ಟ್ ಥರದ್ದು ಬೇಕು ಅಂತ ಹಠ ಮಾಡಕತ್ಲು. ಕೊಡ್ಸಿನ ಅದನ್ನು ಒಳಗೆ ಬಂದ ತಕ್ಷಣ ಹಾಕ್ಕೊಳಕ್ಕೆ ನೋಡ್ರಿ, ಹಾಕ್ಕೊಳಕ್ಕೆ ಹತ್ತಾಳ ಅದನ್ನು ಹಾಕ್ಕೊಂಡಾಳ. ಹಿಂಗೆ ದೊಡ್ಡದಾಗೈತೆ ಒಂಚೂರು. ನಾನು ಅಂದೆ ಸೈಜ್ ದೊಡ್ಡದೈತಿ ಚಿನ್ನಿ, ಬೇಡ ಅಂತ. ಕರೆಕ್ಟ್ ಐತೆ, ಇದು ದೊಡ್ಡದೈತೆ ಟಿ ಶರ್ಟ್. ಇದು ಒಳಗಡೆ ಒಂದು 2 ಪೀಸ್ ಐತಿ ನೋಡ್ರಿ. ಒಳಗಡೆ ಒಂಥರ ಈ ಥರ ಐತಿ, ಇಲಾಸ್ಟಿಕ್ ಐತಿ. ಒಳಗಡೆ ಇಲಾಸ್ಟಿಕ್ ಥರ ಬರುತ್ತೆ ಮಾಮೂಲಿ. ಇದೊಂದು ಮೇಲೊಂದು ಜಾಕೆಟ್ ಶರ್ಟ್ ಒಂದು ಸ್ವಲ್ಪ ದೊಡ್ಡದೈತಿ. ನಾನು ಅಂದೆ ಶರ್ಟ್ ದೊಡ್ಡದಾಗುತ್ತಂತ ಅಂದೆ. ಕೂದಲೆಲ್ಲ ಕಟ್ಟಿಳ ಹೆಂಗೆ ಕಾಣಿಸ್ತೈತೆ ನಮ್ಮ ಮುಖ. ತಲೆ ತಿಂತ ಫುಲ್ಲು ತಲೆ ಸ್ನಾನ ಮಾಡಿಸಿದ್ನಲ್ವ ಅವಳಿಗೆ, ಹಂಗಾಗಿ ತಲೆ ಎಲ್ಲ ಕಟ್ಕೊಂಡಿದ್ಲು. ಅಲ್ಲಿ ಬೆಳಕು ಭಾಳ ಬರುತ್ತೆ ನೋಡ್ರಿ. ರೂಮಲ್ಲಿ ಲೈಟ್ ಹಾಕ್ಬಿಟ್ಟೆ. ರೂಮಲ್ಲಿ ಲೈಟ್ ಯಾಕೆ ಕಡಿತಾನ? ಅವನಿಗೆ ಬಳತ್ತಾಯ್ತಲ್ಲ ಹಂಗಾಗಿ ಅದಕ್ಕೆ ಸರಿ ಹೋಯ್ತು ನೋಡ್ರಿ. ಬಿಟ್ರ ಬರೀ ಒಳಗೆ ಬಿಟ್ರ ಅದನ್ನ ಜಾಸ್ತಿ ಅವನಿಗೀಗ. ನೀನು ನೋಡ್ಬಿಟ್ರೆ ಸಿಟ್ಟು ಮಾಡ್ಕೊತಾನೆ. ಕಚ್ಚೋಕ್ಕೆ ಬರ್ತಾನೆ ಈಗಂತರು ನೋಡ್ರಿ. ನಮ್ಮ ಪಿಂಟ ಒಳಗೆ ಹಾಕಿ ಹೋಗಿವಲ್ಲ, ಅದಕ್ಕೆ ಹೆಂಗೆ ಮಾಡಾಕತ್ತಾನಂತೇಳಿ. ನೈನಂಗೆ ನೈನ ಈ ಕಡೆಗೆ ಅದೇ ಒಂದು ಸ್ವಲ್ಪ ದೊಡ್ಡದಾಗೈತಿ ಶರ್ಟು. ಜೀನ್ಸ್ ಮೇಲೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಹಂಗೂ ಅಂದೆ ದೊಡ್ಡದಾಗತ್ತೆ ನೈನ ಶರ್ಟ್ ಅಂದೆ. ಅಮ್ಮ ಅಂದ್ಲು. ಸರಿ ಹಾಕೋಲ್ಲ ಅಮ್ಮ, ನಾನೇನೇನು ಮಾಡಕ್ಕೆ, ನನಗೆ ಬರುತ್ತದು ಶರ್ಟ್ ಅಲ್ವೇನ್ರಿ? ಅಷ್ಟು ದೊಡ್ಡದಾಗೈತಿ ಅದು. ನನಗೊಂಚೂರು ತುಂಡ ಆಗುತ್ತೆ ಅನ್ಸುತ್ತೆ. ಇಲ್ಲ ನೋಡ್ಬೇಕು, ವೇರ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ವಾ? ಹತ್ತತ್ರ ಈಗ ಒಂದು ಸ್ವಲ್ಪ ನನಗೊಳಗೂ ಹೆಚ್ಚು ಕಮ್ಮಿ ಅಲ್ವೇನ್ರಿ? ಒಂದು ಸೈಜಲ್ಲಿ ಅಷ್ಟೇ. ನಿನ್ನೂ ಬರ್ತಾವ? ನಿನ್ನೂ ಹಾಕೊಳ್ಳೋದು ನಂಗಾರೆ. ಅದೊಂದು ಶರ್ಟ್ ತೊಗೊಂಬಂದಾಳ. ಶರ್ಟ್ ತೊಗೊಂಬಂದ ತಕ್ಷಣ ಹಾಕ್ಕೊಂಡೆ ನೋಡ್ರಿ. ಇಲ್ಲಿ ಬಂದು ಎಲ್ಲ ಗ್ರಾಸರಿ ಐಟಮ್ನ ಇಟ್ಟಿದೆ ನೋಡ್ರಿ. ಇಲ್ಲಿ ಪಾರ್ಸಲಲ್ಲಿ ಇಟ್ರಿ, ಪಾರ್ಸಲ್ ಒಳಗೆ ಇಟ್ರಿ. ದ್ರಾಕ್ಷಿ ತೊಗೊಂಬಂದು ನೋಡ್ರಿ, 2 kg ಮಾತನಾತ್ ಹೋಗಲ್ಲ ಬಿಡಲ್ಲ. ಇವು ಬಂದು ಇವು ಏನೇನು? ಕ್ಲಿಪ್ಪು ಸ್ಟಿಕ್ಕರ್ ತೊಗೊಂಡು. ಓಲೆ ನಾ ಏನೊಂದು ಓಲೆ ತೋರಿಸ್ತಾ ತಾಡ್ರಿ ಹೆಂಗದ ಅಂತ ಹೇಳಿ. ಇಲ್ಲಿ ನನಗೆ ಸ್ಟಿಕ್ಕರ್ಸ್. ನನಗೆ ಕಲರ್ ಸ್ಟಿಕ್ಕರ್ಸ್ ಒಂದು ಬ್ಲ್ಯಾಕ್ ತೊಗೊಂಡಿದ್ದೀನಿ. ಅಮ್ಮ ಇದೇ ಫಸ್ಟ್ ಟೈಮ್ ನಾನು ಸ್ಟಿಕ್ಕರ್ಸ್ ಯೂಸ್ ಮಾಡ್ತಿರೋದು. ಇದು ಕಲರ್ ಸ್ಟಿಕ್ಕರ್ ನೋಡ್ರಿ. ಇದು ನೈನ ತೊಗೊಂಡ ಚಿಕ್ಕದು. ಇದನ್ನು ನನಗೂ ಆಗುತ್ತೆ ಅವಳಿಗೂ ಆಗುತ್ತೆ, ಇಬ್ಬರು ಹಚ್ಕೋಬೋದು ನೋಡ್ರಿ. ನಾನೇ ಏನು ದೊಡ್ಡದು ಏನು ಮಾಡಿದೆ? ಇದು ಚಿನ್ನಿ ನಿನ್ನ ಪೆಪ್ಪರ್ ಮಟ್ಟಿ ತಿಂತಾನ ನಾವು. ಒಂದು ದ್ರಾಕ್ಷಿ ಕೊಡು. ದ್ರಾಕ್ಷಿ ಕೊಡು. ಪಿಂಟು ಅದನ್ನ ಬಿಡ್ಲೆ ಮಗನೇ ನೀನು. ಇದು ತಗೋ, ಅದು ಬಿಡು. ತಗೋ. ಹತ್ತೇನು ತಿನ್ನು. ಹೊಟ್ಟೆ ಹಸ್ತಿದ್ದೇನೆ, ಹೊಟ್ಟೆ ಹಸ್ತೈತೆ ನೋಡ್ರಿ ಅವನಿಗೆ. ಏನಿಲ್ಲ, ಇದ್ರಾಗೈತೆ ನೋಡಿ. ಟಿಶ್ಯೂನೇ ಸುತ್ತಿಟ್ಟಿದ್ದೆ ನಾನೇ, ಬೀಳ್ತಾವ ಕೇಳಿಕಂತ. ನೋಡ್ರಿ ಹೆಂಗೆ ಕೈ ಹಿಡ್ಕೊಂಡು ತಿಂತಾನಂತ ಹೇಳಿ. ಸೂಪರ್ ಆಗ್ಯಾನ ಕಿರಣು ಮಗ. ಕಿರಣು ಮಗ ಅಂತೀನಿ ನೋಡಿ ನಾನು. ಕಿರಣು ಇಲ್ಲ ನೋಡ್ರಿ, ಊರಿಗೆ ಹೋಗ್ಯಾನ. ಕಿರಣು ಮಗ ಅಂತೀನಿ ನಾನು. ಪಿಂಟು ಮಗ. ಇನ್ನೊಂದು ಪಿಂಟು ಹೋಯ್ತು ನೋಡ್ರಿ. ನಾನು ಅವತ್ತೇ ಹೇಳ್ದೆ, ಚಿಂಟು ಅದು ಹೋಯ್ತು. ಇವನೊಬ್ಬನೇ ಒಳಗಿನ ಮಾತ್ರ ತಿಂತಾನೆ. ಅವರೆಕಾಳನ್ನ ಅಷ್ಟೇ ಸಿಪ್ಪೆ ತೆಗೆದ್ಬಿಟ್ಟು ಮೇಲಿನ ಮಾತ್ರ ಒಳಗಿನ ಮಾತ್ರ ತಿಂತಾನೆ.
ನಾವು ಇದು ಚಿಲ್ಕಿಸ್ತೀವಲ್ಲ ಆ ಥರ ತಿಂತಾನ ಅವನು. ಶಿವರಾಜ್ ಕೋಚೆ ವ್ಯಾಪಾರನ ಕಚ್ಚಿ ಕಚ್ಚಿ ಬಿಡೋದು. ಕ್ಲಿಪ್ ತೊಗೊಂಬಂದೆ ನೋಡ್ರಿ, ಕ್ಲಿಪ್ ಇದ್ದಿದ್ದಿಲ್ಲ ನನಗೆ, ಹಂಗಾಗಿ ಒಂದಿಷ್ಟು ಇವನ್ನ ನಾ ಬರೀ ಈಗ ಬನಾನಾ ಕ್ಲಿಪ್ ಯೂಸ್ ಮಾಡಾಕತ್ತೀನಿ. ಇವನ್ನ ಸ್ವಲ್ಪ ರೂಢಿ ತಪ್ಪಂಗೆ ಆಗೈತಿ ಈ ಥರದ ಕ್ಲಿಪ್ಗಳು, ಅದಕ್ಕೆ ಹಾಕ್ಕೊಳಕ್ಕಾಗುತ್ತೆ ಅಂತೇಳಿ ಒಂದು ತೊಗೊಂಬಂದೀನಿ. ಯಾವಾಗ ಯೂಸ್ ಮಾಡ್ತೀನಿ, ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ತೀನಿ ಗೊತ್ತಿಲ್ಲ, ಒಟ್ಟಿನಲ್ಲಿ ಚೆನ್ನಾಗಿ ಅನಿಸಿದ್ದು. ಇವು ಒಂದಿಷ್ಟು 4 ಕ್ಲಿಪ್ಪು, 2-3 ಸ್ಟಿಕ್ಕರ್ ನಂಗೆ ಬ್ಲ್ಯಾಕ್ ಸ್ಟಿಕ್ಕರ್ ಬೇಕಾಗಿತ್ತು, ಇರಲಿಲ್ಲ, ಹಂಗಾಗಿ ಬ್ಲ್ಯಾಕ್ ಸ್ಟಿಕ್ಕರ್ ತೊಗೊಂಡೆ. ತಮ್ಮ ನಾನು ಎಲ್ಲಿಟ್ಟು ಹೋಲೇನ ಹಾಕೊಳಕ್ಕೆ ಹೋದೇನೆ ಈಗ. ಅಮ್ಮ ತಮ್ಮ ತಮ್ಮಲ್ಲಿ ತೋರಿಸ್ತು ಕ್ಯೂಟ್. ಇದೇನಿದು ಏನು ಮನೆ ಮೇಲೆ ಏನೊಂದು ಓಲೆ ನೋಡ್ರಿ, ಓಲೆ ಯಾವ ಥರ ಐತಂತೇಳಿ ನಿಲ್ತಾ ಇಲ್ಲ ಕೈ. ಹಾಂ ಕ್ಯೂಟ್ ಆಗಿ ಕಾಣಿಸ್ತೈತೆ. ಗ್ರೀನ್ ಕಲರ್ ಎಂಥದ ಒಂದು ಸ್ಮೈಲ್. ಏನು ಹಾಂ ನೋಡ್ರಿ, ಅವ್ವಾ ಇಲ್ಲಿ ಹೆಂಗ್ ಹೊಡಿತೀನಿ ಗೊತ್ತು ನಿಂಗೆ. ಪಿಂಟಾ ದ್ರಾಕ್ಷಿ ತಿಂದೇನು? ತಿನ್ನಲ್ಲ ಬಿಡಲ್ಲ ಅದನ್ನು, ಸುಮ್ಮನೆ ಇದು ಮಾಡ್ತಾನೆ. ಹೆಂಗ್ ಹೊಡಿತೀನಿ ಅಂದ್ರೆ ನಿಂಗೆ ಓಲೆ ನೋಡ್ರಿ, ಇಂಥವು ತೊಗೊಂಡೋಣ ಏನೋ ಓಲೆ. ಕಾಣಿಸ್ತಾನೆ ಇಲ್ವಲ್ಲ ಇವು, ಕಾಣಿಸ್ತಾನೆ ಇಲ್ಲ. ಹಾಂ ಏನು ಯಾರ ಹೆಸರು? ಕಾಣಿಸ್ತಾನೆ ಇಲ್ಲಿ, ಯಾಕೆ ಬ್ಲರ್ ಆಗ್ತಿದೆ? ಈಗ ಕಾಣಿಸ್ತಾ. ಕೊಡ್ರಿ ಇನ್ನೊಂದು ದ್ರಾಕ್ಷಿ ಕೊಡ್ರಿ ಅವನಿಗೆ. ಈ ಥರ ತೊಗೊಂಡವ್ರಿ. ಅವಳಿಗೆ ಏನಾರು ತೊಗೊಂಬಂದ್ರೆ ಹಬ್ಬ ನನ್ನ ಮಗಳಿಗೆ, ತಂದ ತಕ್ಷಣ ಹಾಕೋಬೇಕು. ನೋಡ್ರಿ, ಹಣ್ಣು ತಿನ್ನಂದ್ರೆ ಕ್ಯಾಪ್ ಕಡಿತಾನೆ ಕೂತ್ಕೊಂಕೇಶ್. ಅದು ಒಂದು ಆಟ ಸಾಮಾನು ನೋಡ್ರಿ ಅವಂದು. ನೋಡಿ ಏನೋ ಹೇಳ್ತಾರಂತ ಕೇಶಿ ಕತ್ತಿರಿರ್ತದೆ. ಹಣ್ಣು ಕೊಡ್ರಿ, ಇನ್ನೊಂದು ಹಣ್ಣು ಕೊಡ್ರಿ ತೆಗೆದು ರೀ. ಕಚ್ಚುತ್ತಾನೆ. ಇನ್ನೊಂದು ಕೊಡ್ರಿ. ಅವ್ನು ತಿನ್ನಲ್ಲ, ಪೂರ್ತಿ ತಿನ್ನೋ ಜಾತಿ ಅಲ್ಲದು. ಅದೇನಿದ್ರು ಹಿಂಗೆ ಕೌಡ ಬೋಡ ತಿನ್ನೋದು. ಇಲ್ಲಿ ಮನೆಗೆ ಮಾಮೂಲಿ ಏನೇನು ಬೇಕು ನೋಡ್ರಿ, ಗ್ರಾಸರಿ ಅದನ್ನು ತೊಗೊಂಬಂದಿದ್ದೀನಿ. ಇವು ಬಂದು ಬಿಸ್ಕೆಟು, ಸೇವು ಎಲ್ಲ ಸ್ವಲ್ಪ ಆಫರ್ ಯಾವ ಇರ್ತಾವೆ ಅವನ್ನ ಎತ್ಕೊಂಬಂದ್ಬಿಡ್ತೀನಿ ನಾನು. ಒಂದಿಷ್ಟು ಎಲ್ಲ ಬಿಸ್ಕೆಟ್ ತೋರಿಸ್ಬಿಡ್ತೀನಿ ನೋಡ್ರಿ, ಬಡ 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 ಬಡ. ಇದು ಬರೀ ಒಂದು ಗೆಟ್ಟು. ಇದು ಬೆಲ್ಲ ನೋಡಿ, ಬೆಲ್ಲ ಈ 2 ಸತಿ ಆಯ್ತು ಈಗ ನಮಗೆ ಸಿಗಾಕತ್ತಿ. ನಮ್ಮೂರ ಕಡೆ ತರ್ತೀವಲ್ಲ ಅಂಥದ್ದೇ ಬೆಲ್ಲ ಸಿಗಾಕತ್ತೈತಿ. ಈಗ 2.5 kg ಐತಿ. ಇಷ್ಟು ಬೆಲ್ಲನೇ ಇದೆ. ಇಷ್ಟು ಒಂಥರ ಚೆನ್ನಾಗಿತ್ತು ಬೆಲ್ಲ, ಟೇಸ್ಟು ಏನಂತೀರ ಸ್ವೀಟ್ ಜಾಸ್ತಿ ಐತಿ, ಮತ್ತು ಮೆತ್ತಗಾಗುತ್ತೆ ಬೆಲ್ಲ. ಹೆಚ್ಚಿದಾಗ ಒಂಥರ ಈ ಬೇರೆ ಬೆಲ್ಲ ಏನಾಗ್ತಾರೆ ನೋಡಿ, ಒಂಥರ ಚೂರು ಆಗುತ್ತೆ. ಇದು ಒಂಥರ ಮಿಜ್ಜಾಗುತ್ತೆ. ಮತ್ತು ಮಿಜ್ಜಾಯಿತು ಅಂತಂದ್ರೆ ಏನೇ ಮಾಡಿದ್ರು ಚೆನ್ನಾಗಿರುತ್ತೆ. ಹಾಗಾಗಿ ಇದು ಬೆಲ್ಲ ನಮ್ಮ ಕಡೆ ಹೆಂಗೆ ಸಿಗುತ್ತೋ ಅದೇ ಥರ ಸಿಗ್ತೈತಿ. 2 ಸತಿ ಆಯ್ತು ನೋಡಿ, ಮನೆ ಸರಿ ಹೋದಾಗ ಇದು ತೊಗೊಂಡಿದ್ದೆ, ಈಗಲೂ ಅದೇ ಇತ್ತು, ಅದು ತೊಗೊಂಡಿದ್ವಿ. ಇದು ಬಂದು ಇದೊಂದು ಬಿಸ್ಕೆಟ್ ನೋಡಿ, ಬೈ ಒನ್ ಗೆಟ್ ಒನ್. ಒಂದು ತೊಗೊಂಡ್ರೆ 1 ಫ್ರೀ, 160 ರೂಪಾಯಿಗೆ 2. ಇದು ಬಂದು ಸಾಫ್ಟ್ ಟಚ್ಚು, ಇದೊಂದು 2 ಲೀಟ್ರ್ ತೊಗೊಂಡಿದ್ದೀನಿ. ಇದು ಬಂದು ಈಗ ಬಂದ ಒಂದು 2 ಲೀಟ್ರ್. ಇದಕ್ಕೇನು ಆಫರ್ ಇದ್ದಿಲ್ಲ ನೋಡ್ರಿ, ಹಂಗೆ ತೊಗೊಂಡಿದ್ದೀನಿ. ಏನು ಮಾಡ್ತಿತ್ತು ಆಫರ್ ಅಂತ ಏನೂ ಇರಲಿಲ್ಲ. ಅವಕ್ಕೆ ಬೇಕು ಮಾಡ್ತೀನಿ, ಇವ್ರು ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಹಾಗಾಗಿ ಇಲ್ಲ 3 ತೊಗೊಂಡಿ ನೋಡಿಲ್ಲ, ಇದೊಂದು ತೊಗೊಂಡಿದ್ದೀನಿ. ಇದೊಂದು ಸರ್ಫ್ ಎಕ್ಸೆಲ್ ನೋಡೋಣ ಅಂತೇಳಿ ಇದೊಂದು ತೊಗೊಂಡಿದ್ದೀನಿ. 3 ಲೀಟ್ರ್ ತೊಗೊಂಬಂದಿದ್ದೀವಿ. ಇದು ಬಂದು ಇದು ಇಲ್ಲ ಅವನೇ ಕಡೆ ಹೋಗಿ ಗಟ್ಟಿ ಇರ್ತದೆ. ಇದು ಸೇವ್ ಮೋಟಾ ಮಿಕ್ಸ್ಚರ್ ಏನಂತಾರೆ, ಮಿಕ್ಸ್ಚರ್ ಏನಂತಾರಲ್ಲ, ಖಾರನ ಸೇವ್. ಇದು ಬೈ ಒನ್ ಗೆಟ್ ಒನ್ ನೋಡ್ರಿ. ಇದಕ್ಕೆ ಎಷ್ಟಾಗಿತ್ತು ರೇಟ್? ಎಷ್ಟು ಇರ್ತೈತೆ? 135 165. ಇಲ್ಲೈತೆ ನೋಡಿರಿ ರೇಟ್ 165. 165 ರೂಪಾಯಿಗೆ 2 ಪ್ಯಾಕೆಟ್ ಬೈ ಒನ್ ಗೆಟ್ ಒನ್. ಒಂದು ತೊಗೊಂಡ್ರೆ ಒಂದು ಫ್ರೀ. ಊದ್ಗಡ್ಡಿ, ಉಪ್ಪಿಟ್ಟು ರವೆ, ಇದು ಚಿರೋಟಿ ರವೆ ನೋಡಿ. ಕೇಸರಿಬಾತ್ ಮಾಡಿದ್ರೆ ಚೆನ್ನಾಗಿರುತ್ತೆ ರವೆ. ಈ ರವೆ ಮಾಡಿದ್ರೆ ಅಂದರೆ ಅಷ್ಟೊಂದು ಚೆನ್ನಾಗಂತ ಅನಿಸಲ್ಲ, ಬಟ್ ಈ ರವೆ ಮಾಡಿದ್ರೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು ಚಿರೋಟಿ ರವೆನೂ ಅಂತಾರೆ. ಒಂದು 2 ಪ್ಯಾಕೆಟು. ಒಂದು ಆಶೀರ್ವಾದ ಗೋಧಿ ಹಿಟ್ಟು, ಇದು ಉಪ್ಪು, ಚಿಯಾ ಸೀಡ್ಸ್ ತೊಗೊಂಬಂದಿ ನೋಡ್ರಿ ಈ ಸತಿ. ಸಬ್ಜಾ ಸೀಡ್ಸ್ ಜೊತೆ ಇವಾಗ ಆ್ಯಡ್ ಮಾಡಿದ್ದೀನಿ ಈ ಸತಿ.
ಇದು ಸ್ವಲ್ಪ ಸ್ಲಿಮ್ ಆಗಕ್ಕೆ ಬೆಳಿಗ್ಗೆ ಎದ್ದು ಅದನ್ನು ಹೇಳ್ತೀನಿ ನಾನು ನಿಮಗೆ ಹೆಂಗಂತ ಹೇಳಿ ಅದನ್ನು ಟ್ರೈ ಮಾಡೋಣ ಅಂತೇಳಿ ತೊಗೊಂಬಂದಿದ್ದೀನಿ. ಸ್ವಲ್ಪ ದಪ್ಪ ಆಗಿದ್ದೀನಿ, ಹಾಗಾಗಿ ಇದನ್ನ ಬೆಳಗ್ಗೆ ಎದ್ದು ವರ್ಕೌಟ್ ಮಾಡೋಣ ಅಂತೇಳಿ ತೊಗೊಂಬಂದಿದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ಹೆಂಗೆ ವರ್ಕ್ ಆಗುತ್ತೆ ಅಂತೇಳಿ ನಾನು ಟ್ರೈ ಮಾಡಿ ಆಮೇಲೆ ನಿಮಗೆ ಹೇಳ್ತೀನಿ ಏನಾಗುತ್ತೆ ಹೆಂಗೆ ಅಂತೇಳಿ. ಇದು ಬಂದು ಚಿಯಾ ಸೀಡ್ಸ್. ಎಷ್ಟು ಅಮ್ಮ ಅದ್ರ ಮೇಲೆ ಎಸ್ತಲ್ಲಮ್ಮ ಪಾಪ ಕಣಮ್ಮ. 100 ಗ್ರಾಮಿಗೆ 65 ರೂಪಾಯಿ ನೋಡ್ರಿ. ಇದು ಸ್ವಲ್ಪ ಕಾಸ್ಟ್ಲಿ ಇವು. 100 ಗ್ರಾಮಿಗೆ 65 ರೂಪಾಯಿ. ಇದು ಸೋಂಪು. ಇದು ಬಂದು ಎಲ್ಲ ಶಾಂಪೂ ಕಂಫರ್ಟ್ ಮಾಡಿ ಎಲ್ಲ ಶಾಂಪು. ಇಷ್ಟು ಶಾಂಪು ಕಲೆ ಮಾಡಿರ್ತೀವಿ ನಾವು ಒಂದು ತಿಂಗಳು ಗೊತ್ತಾಗಲಿ ಅಂತೀನಿ ಅಷ್ಟೇ. ಒಂದು ತಿಂಗಳು ನೋಡಿರಿ ಡವ್ ಶಾಂಪು ನಾನು ಹಾಕೋದು. ಯಾರೋ ಒಬ್ರು ಕೇಳಿದ್ರು ನಂಗೆ ಮೊನ್ನೆ, ನೀವು ಹೇರ್ ಹೆಂಗೆ ಮೇಂಟೆನೆನ್ಸ್ ಮಾಡ್ತೀರಾ ಅಂತೇಳಿ ಕೇಳಿದ್ರು. ಹೇಳ್ತೀನಂತ ಅದನ್ನು ನಾನು ಯೂಸ್ ಮಾಡೋದು ಇದೆ ನೋಡಿರಿ. ಡವ್ ಶಾಂಪೂನೇ ಯೂಸ್ ಮಾಡ್ತೀನಿ. ಡವ್ ಶಾಂಪು ಇವು ಕಂಫರ್ಟ್ ನೋಡ್ರಿ. ಅಂದ್ರೆ ಇದನ್ನು ತೊಗೊಂಡಿರ್ತೀನಿ, ಇದನ್ನ ಹಾಕ್ತೀನಿ. ಅಂದ್ರೆ ನಂಗೆ ಪದೇ ಪದೇ ಸ್ಮೆಲ್ ಚೇಂಜ್ ಮಾಡ್ಬೇಕು ನಂಗೆ, ಅಂದ್ರೆ ಸಮಾಧಾನ ಆಯ್ತು. ಸ್ಮೆಲ್ ಆಗಿಲ್ಲ ನಂಗೆ. ಹಂಗಾಗಿ ಇವು 4 ರೂಪಾಯಿದು ಪ್ಯಾಕೆಟ್ ಬರ್ತದೆ ನೋಡ್ರಿ, ಲೂಸ್ ಪ್ಯಾಕೆಟ್. ಇವನ್ನ ಒಂದೊಂದು ಪ್ಯಾಕೆಟ್ ಹಾಕಬೇಕಂತೇಳಿ ಇವನು ಇಟ್ಕೊಂಡು ಸಾಶೆ ಇದರಲ್ಲಿ 2 ಥರ ತೊಗೊಂಡಿದ್ದೀನಿ ನೋಡ್ರಿ. ಇದೊಂಥರ ಐತಿ ಕಂಫರ್ಟು, ಇದೊಂಥರ ಕಂಫರ್ಟು. ಇದು ಬಂದು ಸಾಫ್ಟ್ ಟಚ್. ಇದು ಸಾಫ್ಟ್ ಟಚ್ ಇದು ಸಾಫ್ಟ್ ಟಚ್. ಇದನ್ನ 2 ಯೂಸ್ ಮಾಡ್ತಿರ್ತೀನಿ. ಅವೊಂದಿಷ್ಟು ಇವೊಂದಿಷ್ಟು ಎತ್ಕೊಂಡಿದ್ದೀನಿ. ಇಂಥವು ಮನೆಗೆ ಎಷ್ಟಿದ್ರು ಸಾಕಾಗಲ್ಲ ನೋಡ್ರಿ. ಇವು ನಾನು ನೆಲ ಒರ್ಸಕ್ಕೂ ಬಳಸ್ತೀನಿ ಇವಕ್ಕನ್ನ. ಹಂಗಾಗಿ ಏನಾಗುತ್ತೆ, ನೆಲ ಒರ್ಸ್ಬೇಕಾದ್ರೆ ಒಂದೊಂದು ಪ್ಯಾಕೆಟು ಹಾಕ್ಕೊಂಡು ನೆಲ ಒರ್ಸ್ತೀನಿ ಅಂತಂದ್ರೆ ಮನೆ ಗಮ್ಮಂತ ಸ್ಮೆಲ್ ಬರ್ತಿರ್ತೈತಿ. ಅದಕ್ಕೆ ಸ್ವಲ್ಪ ಜಾಸ್ತಿ ಒರ್ಕೊಂಡು ಮನೆಗೆ ಇವು. ನಾನು ಪ್ರತಿ ಸತಿ ಒಂದೊಂದೇ ತೊಗೊಂಬರಲ್ಲ, ಸತಿ ಹೋದಾಗ ಒಂದೊಂದು ಚೇಂಜ್ ಮಾಡಿರ್ತೀನಿ. ಇದು ಬಂದು ದೀಪದ ಎಣ್ಣೆ ನೋಡ್ರಿ. ದೀಪಕ್ಕೆ ಯೂಸ್ ಮಾಡ್ತೀವಿ. ನನ್ನ ಅಡುಗೆಗೆ ನಾವೇನಿದ್ದು ಯೂಸ್ ಮಾಡೋಣ, ದೀಪಕ್ಕೆ ಮಾತ್ರ ಯೂಸ್ ಮಾಡ್ಕೊತೀನಿ ದೀಪದ ಎಣ್ಣೆ. ಇದು ಬಂದು ಅನಿಲ್ ಶಾಂಗೆ. ಉಪ್ಪಿಟ್ಟಿಗೆ ಸೂಪರ್ ಆಗಿರ್ತೀರ ಅನಿಲ್ ಶಾಂಗೆ, ಉಳಿದಿರೋಂಥ ಶಾಂಗೆ ಇದು. ಇದೊಂದು ಅನಿಲ್ ಶಾಂಗೆ ತೊಗೊಂಡಿದ್ದೀನಿ. ಇದು ಚಿಕ್ಕಿ ತೊಗೊಂಡು ನೋಡ್ರಿ ನಾನು. ಇದು ಬೈವಂಗೆ ಟೋನಲ್ಲಿ ಇತ್ತು. ಇದಕ್ಕೆ 160 ರೂಪೀಸ್. ಅಲ್ಲೂ ಬೇಬಿ ಮಸಾಲ ಬೇ ಪಿಂಟು ಯಾಕೆ ಕಡಿಯೋದು? ಹಾಂ ಪಿಂಟುಮ್ಮ ಅಲ್ಲೂಲಿ ಅವನ ಆಟನಾ ಓಯ್ ನೋಡಿ ಬೇಡ ಮಗ್ನೆ ಸುಮ್ಮನೆ. ಇದು ಶೇಂಗಾ ಚಿಕ್ಕಿ ತೊಗೊಂಡು ಬೈವಂಗೆ ಇಟ್ಟು ಆಫರಲ್ಲಿ ಇತ್ತು. ಇದು ಬಂದು ಅರ್ಶಿನ ಪುಡಿ ಮನೆ ಇತ್ತು, ಮತ್ತೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಇದು ಬಂದು ಪಲಾವ್ ಮಸಾಲ ಅಂತ ನೋಡ್ರಿ, ನೋಡಿದೆ. ನೋಡೋಣ ಹೆಂಗೈತೆ ಟ್ರೈ ಮಾಡೋಣ ಅಂತೇಳಿ ತೊಗೊಂಡಿದ್ದೀನಿ. MTRದು 10 ರೂಪಾಯಿ ಒಂದು ಪೀಸು. ಅಂದರೆ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡ್ತಿರೋದು. ಅದಕ್ಕೆ ಹೆಂಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ 2 ಪ್ಯಾಕೆಟ್ ತೊಗೊಂಡು ಚೆನ್ನಾಗಾದರೆ ಕಂಟಿನ್ಯೂ ಮಾಡೋಕ್ಕೆ ಬರುತ್ತೆ ಅಂತೇಳಿ. ಇದು ಪಲಾವ್ ಮಸಾಲ. ನಮ್ಮ ನಯನ ಕಿಸಾನ್ ಜಾಮ್ ತೊಗೊಂಡ್ರಲ್ಲ, ಅದು ಕಿಸಾನ್ ಜಾಮ್ 2 ಯೂಸ್ ಮಾಡ್ತೇನೆ. ಕೋಲ್ಗೇಟು, ಕಡಲೆಬೀಜ 1 kg ಕಡಲೆಬೀಜ, ಶೇಂಗಾ ಅದು ತೊಗೊಂಡಿದ್ದೀನಿ. ಒಂದು 2 kg ಸಕ್ಕರೆಗಿಂತ ಬೆಲ್ಲನೇ ಜಾಸ್ತಿ ಹೋಗುತ್ತೆ ನಮ್ಮ ಮನೇಲಿ. ಸಕ್ಕರೆ ಅದು ಕಮ್ಮಿ ಆಯ್ತಿದ್ದು. ಒಂದು 3-4 kg ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೆ. ಇವ್ರು ಏನಂದ್ರು ಈ ಸದ್ಯಕ್ಕೆ ಇಷ್ಟು ತಗೋ, ಮತ್ತು ಇಲ್ಲೇ ತೊಗೊಂಡು ಕೊಡ್ತೀನಿ ಅಂತಂದ್ರೆ ತೊಗೊಂಡಿದ್ದೀರ. ಸರಿ ಅಂತೇಳಿ ಇಷ್ಟು ತೊಗೊಂಡಿದ್ದೀನಿ. 1 kg ಶೇಂಗಾ, 2 kg ಸಕ್ಕರೆ. ಇದು ಬಂದು ಹಳ್ಳು ಉಪ್ಪು. ಎಲ್ಲೋತ್ತು ನೀನು ಬಿಸ್ಕೆಟ್ ಇಲ್ಲೇ ಐತೆ ನಮ್ಮ ಮನೆ. ಇದನ್ನ ಯಾರು ತಿನ್ನಲ್ಲ ನಮ್ಮ ಮನ್ಯಾಗ. ನಾನು ಒಬ್ಬಕ್ಕೆ ಇಷ್ಟಪಡ್ಕೊಂಡು ತಿಂತಿದ್ದೆ ಇದನ್ನ. ಅಂದ್ರೆ ಟೀ ಮಾಡಿದಾಗ ಟೀ ಜೊತೆ ಚೆನ್ನಾಗಿರುತ್ತೆ ನೋಡ್ರಿ. ಈಗ ನಾನು ಟೀ ಕಾಫಿ ಎಲ್ಲ ಬಿಟ್ಬಿಟ್ಟಿನಿ, ಹಂಗಾಗಿ ಇದನ್ನು ತೊಗೊಂಡಿಲ್ಲ ನಾನು. ಅದ್ರ ಬದಲಾಗಿ ಕಡಿಬೇಡ ಅಂತೇಳಿ ಮತ್ತೆ ಕಡಿತೀಯಲ್ಲ. ಇದು ಇವ್ನಿಗೆ ಪಿಂಟು ಅಂತಾನೆ ತೊಗೊಂಡಿ ನೋಡ್ರಿ. ಇದನ್ನ ಇಷ್ಟಪಡ್ಕೊಂಡು ತಿಂತಾನ. ಅದೇ ಈ ಬಿಸ್ಕೆಟ್ ಕೊಟ್ಟರೆ ತಿನ್ನಲ್ಲ ಪಿಂಟು. ಈ ಬಿಸ್ಕೆಟ್ ತಿನ್ನಲ್ಲ ನೋಡ್ರಿ. ಈ ಬಿಸ್ಕೆಟ್ ಇಷ್ಟಪಡ್ಕೊಂಡು ತಿಂತಾರೆ. ಅದಕ್ಕೆ ಅವನಿಗೆ ಅಂತಾನೆ ಪಿಂಟು ಅಂತಾನೆ ಇದೊಂದು ತೊಗೊಂಡಿದ್ದೀನಿ. ಇದು ಬಂದು ಆ್ಯಸಿಡ್ ನೋಡ್ರಿ. ಇದು ಆ್ಯಸಿಡ್ ತಾನೆ ಇದು. ಅದೇ ನಾವು ಚಿಕ್ಕ ತರ್ತೀವಿ, ಅದೇ ಬಾಟಲು. ಅದು ಚಿಕ್ಕ ತರ್ತಿದ್ವಿ ನೋಡ್ರಿ. ಇದು ಒಂದು ಆ್ಯಸಿಡ್ ನೋಡ್ರಿ. ಇನ್ನೊಂದು ಚೀಲ ಒಳಗಡೆ ಐತಿ. ಎಲ್ಲ ತೋರಿಸ್ತಾ ಕೂತ್ಕೊಂಡ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡತ್ತೀನಿ. ಈ ಸೂಪರ್ ಮಾರ್ಕೆಟಲ್ಲಿ ಏನು ತೊಗೊಂಬಂದಿದ್ನಲ್ಲ ಇದನ್ನ ಮಾತ್ರ ತೋರಿಸಿದ್ದೀನಿ. ಇನ್ನೊಂದು ಗ್ರಾಸರಿ ಶಾಪಲ್ಲಿ ತೊಗೊಂಡಿರೋದು ಅದೆಲ್ಲ ಒಳಗಡೆ ಐತಿ ಬ್ಯಾಗು. ಅದನ್ನೇನು ತೋರ್ಸಕ್ಕೆ ಹೋಗಲ್ಲ ನೋಡ್ರಿ. ಮಾಮೂಲಿ ಮನೆಗೆ ಏನು ಬೇಕೋ ಅದನ್ನೆಲ್ಲ ಎತ್ಕೊಂಬಂದಿದ್ದೀನಿ. ಎಲ್ಲ ತೋರಿಸ್ತಾ ಕೂತ್ಕೊಂಡ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸ್ನೇಹಿತರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.